ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ 13ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಸರ್. ತಮಗೊಂದು ನಮಸ್ಕಾರ ಸರ್. ಮತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ತಾವು ಈ ಸಂದರ್ಭದಲ್ಲೂ ಮಾತಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಏನನ್ಸತ್ತೆ, ನಿಮಗೆ ಪರಿಚಯ ಇದ್ದಿದ್ದೊಂದು ಹುಡುಗ 13 ವರ್ಷ ಒಂದು ಚಾನಲ್ ನಡೆಸ್ದ ಅಂತಂದರೆ ಏನನ್ಸತ್ತೆ? ರಂಗನಾಥ್, ಹಾಂ ಸರ್. ನೀವು ಪಬ್ಲಿಕ್ ಟಿವಿ ಪ್ರಾರಂಭ ಮಾಡಿ 2012ನೇ ಇಸ್ವಿ, ಈ 12 ವರ್ಷಗಳು, 12ನೇ ಇಸ್ವಿಯಿಂದ ಇವತ್ತಿನವರೆಗೆ ಸುಮಾರು 13 ವರ್ಷಗಳ ಪಯಣವನ್ನ ಮುಗಿಸಿದ್ದೀರಿ. 13 ವರ್ಷಗಳಲ್ಲಿ ಪಬ್ಲಿಕ್ ಟಿವಿ ಜನರ ಪ್ರೀತಿ ಅಭಿಮಾನವನ್ನ ಗಳಿಸಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ರಂಗನಾಥ್ ಅವರು. ರಂಗನಾಥ್ ಅವರು ಪ್ರೈಮ್ ನ್ಯೂಸ್ ಅಂತೇಳಿ ರಾತ್ರಿ 9ಕ್ಕೆ ಬರ್ತದೆ, ಬಿಗ್ ಬುಲೆಟಿನ್, ಅದೇ ಪ್ರೈಮ್ ನ್ಯೂಸ್. ಆಗ ಅನೇಕ ವಿಚಾರಗಳು ಚರ್ಚೆ ಮಾಡ್ತೀರಿ, ನಿಮ್ಮ ಅಭಿಪ್ರಾಯಗಳನ್ನು ಖಡಾಖಂಡಿತವಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ. ಮತ್ತೆ ಯಾವುದೇ ದ್ವೇಷ ಅಸೂಯೆಗಳಿಲ್ದೇನೆ, ರಾಗ ದ್ವೇಷಗಳಿಲ್ದೇನೆ ನೀವು ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ಭಾವಿಸ್ತೇನೆ. ಈ 13 ವರ್ಷಗಳ ಸಂಭ್ರಮದಲ್ಲಿ ನೀವು ಇದ್ದೀರಿ. 14ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥದ್ದು. ನೀವು ಮುಂದೆನೂ ಕೂಡ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ವೈರುಧ್ಯತೆ ಇದೆ. ಈ ವೈರುಧ್ಯತೆಯನ್ನು, ಅಸಮಾನತೆಯನ್ನು ತೊಲಗಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಹಳ ಹಿಂದೆನೇ ಅದನ್ನು ಹೇಳಿದ್ದಾರೆ. ನಾವು ಎಲ್ಲಿವರೆಗೆ ಅಸಮಾನತೆಯನ್ನು ತೊಡಗಿಸೋದಿಲ್ವೋ ಅಲ್ಲಿವರೆಗೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ನೀವು ನಿಮ್ಮ ಟಿವಿ ಚಾನೆಲ್ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ನೀವು ಬಹಳ ವರ್ಷದ ಗೆಳೆಯರು. ಅದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರ ನನಗೆ ಗೊತ್ತಿದೆ, ನಿಮ್ಮ ನಿಲುವುಗಳೇನು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಆದ್ದರಿಂದ ಈ ನಿಲುವುಗಳನ್ನು ನೀವು ಹೊಂದಿರೋದ್ರಿಂದ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಯಾವ ಜನರಿಗೆ ಧ್ವನಿ ಇಲ್ಲ, ಆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗೆ ಪೂರ್ಣವಾಗಿದೆ. ಅದನ್ನು ನೀವು ಮುಂದೇನೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಮತ್ತು ನಿಮ್ಮ ಟಿವಿ ಚಾನೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೇನೂ ಕೂಡ ನಿಮಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ನನಗೆ ಶುಭ ಹಾರೈಸಿದ್ರಿ, ಥ್ಯಾಂಕ್ ಯು. ನಂದು ನಿಲುವು ನಿಮಗೆ ಪರಿಚಯ ಇದೆ, ಗೊತ್ತು ನನಗೆ. ಆದರೆ ನಿಮ್ಮ ನೋವು ಹೆಂಗಿದೆ ಹೇಳಿ? ಮಂಡಿ ನೋವು? ನೋವು ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಇದು ತೂಕ ಜಾಸ್ತಿ ಆಗಿದೆಯಾ ಅಂತ ಡೌಟು ನನಗೆ. ಸ್ವಲ್ಪ ತೂಕ ಜಾಸ್ತಿನೂ ಆಗಿದೆ. ಈಗ ನಿಮ್ಮ ಪ್ಲಾನ್ ಏನು? ಬಜೆಟ್ ತಯಾರಿ ಹೆಂಗಿದೆ? ಬಜೆಟ್ ತಯಾರಿ ನಡೀತಾ ಇದೆ. ಸ್ವಲ್ಪ ಈ ಕಾಲು ನೋವಿನಿಂದ ತೊಂದರೆ ಆಗಿದೆ. ಇಲ್ಲೇ ಕಾವೇರಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲೇ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಏನನ್ನಿಸ್ತಿದೆ ಇಷ್ಟೊಂದು ಬಜೆಟ್ ಆದಮೇಲೆ? ಏನಪ್ಪ ಎಷ್ಟು ಬಜೆಟ್ಟು, ಎಷ್ಟು ಅಧಿಕಾರ, ಏನಪ್ಪ ಇದು ಅನ್ನಿಸ್ತಿದೆಯೋ ಅಥವಾ ಇನ್ನೂ ಸಿಕ್ಕಾಪಟ್ಟೆ ಉತ್ಸಾಹ ಇದೆಯೋ? ಇದು 16ನೇ ಬಜೆಟ್. ಈ ಬಜೆಟ್ ಮಂಡಿಸಿದ್ರೆ, ಮುಂದಿನ ವರ್ಷದ ಬಜೆಟ್ ಮಂಡಿಸಿದ್ರೆ 16ನೇ ಬಜೆಟ್. ನನಗೆ ರಾಜಕೀಯ, ಅದು ಚುನಾವಣಾ ರಾಜಕೀಯ,
ಸ್ವಲ್ಪ ಮಟ್ಟಿಗೆ ಸಾಕು ಅಂತ ಅನಿಸಿದೆ. ಆದರೆ ಜನರು ಪ್ರೀತಿ ವಿಶ್ವಾಸ ಜಾಸ್ತಿ ಇರೋದ್ರಿಂದ ಮುಂದುವರಿಬೇಕು ಬೇಡವೋ ಅಂತಕ್ಕಂಥದ್ದನ್ನ ಜನಗಳ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಏನಂಗಂದ್ರ ಅರ್ಥ ಮತ್ತೆ ಎಲೆಕ್ಷನ್ ನಿಲ್ತೀನಿ ಅಂತಾನೋ? ರಂಗಣ್ಣನಿಗೆ ಅರ್ಥ ಆಗದಿರೋದು ಏನಪ್ಪ ಇದೆ? ಅಯ್ಯೋ ರಾಮ, ಅಲ್ಲ ಸರ್, ನಾನ್ ನಿಮ್ಮನ್ ಕೂರಿಸ್ಕೊಂಡು ಯಾರ್ದಾರು ಮನಸ್ಸಿಗೆ ನೆಮ್ಮದಿ ಕೊಡೋಣ ಅನ್ಕೊಂಡ್ರೆ ನೀವು ನಾನು ಮತ್ತೆ ಎಲೆಕ್ಷನ್ಗೆ ಬರ್ತೀನಿ ಅಂತಂದ್ಬಿಟ್ಟು ಎಷ್ಟು ಜನದ ನೆಮ್ಮದಿ ತೆಗೆದ್ರೋ ಇವಾಗ? ಇಲ್ಲ, ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಮುಂದೆ ಚುನಾವಣೆ ನಿಲ್ಬಾರ್ದು ಅಂತೇಳಿ. ಬಟ್ ಅಲ್ಟಿಮೇಟ್ ಜನ ಮತ್ತೆ ಹಿತೈಷಿಗಳು ಸ್ನೇಹಿತರು ಎಲ್ಲರೂ ಕೂಡ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ. ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಒತ್ತಡ ಹಾಕೋದು ಸರಿ ಇದೆ, ನಿಮ್ಮ ಹಿತೈಷಿಗಳು. ಅಧಿಕಾರದಲ್ಲಿ ಮುಂದುವರಿಯೋ ಬಗ್ಗೆ ಏನಂತಾರೋ ಆ ಹಿತೈಷಿಗಳೆಲ್ಲ? ಅಧಿಕಾರ ಜನ ಕೊಡೋದಲ್ವಾ? ಮುಂದಿನ ಚುನಾವಣೆಯಲ್ಲಿ ಜನ ಅಧಿಕಾರ ಕೊಟ್ಟರೆ ಅದು ನಾವು ನಮ್ಮ ಪಕ್ಷ ಅಧಿಕಾರದಲ್ಲಿ ಮುಂದುವರಿತಕ್ಕಂಥದ್ದು ಮಾಡ್ತೀವಿ. ನನಗೇನೋ ವಿಶ್ವಾಸ ಇದೆ, ಮುಂದಿನ ಚುನಾವಣೆಯಲ್ಲೂ ಕೂಡ ಜನರು ಅಭಿಮಾನದಿಂದ ನಮಗೆ ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ನಿಮ್ಮ ಪಕ್ಷದಲ್ಲೇನೋ ಅಧಿಕಾರ ಡೆಲ್ಲಿಲಿ ಕೊಡ್ತಾರೆ, ಹೈಕಮಾಂಡ್ ಕೊಡ್ತಾರೆ, ಬೇರೆ ಯಾರು ಕೊಡಂಗಿಲ್ಲ ನಮ್ಮ ಪಕ್ಷದಲ್ಲಿ ಅಂತೀರಿ? ಎಲ್ಲ ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಜನರ ಆಶೀರ್ವಾದ ಇಲ್ಲದಿದ್ರೆ ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಜನರ ಆಶೀರ್ವಾದ ಬೇಕಾಗ್ತದೆ. ಆಮೇಲೆ ಮುಖ್ಯಮಂತ್ರಿ ಆಗಲಿಕ್ಕೆ, ಮಂತ್ರಿಗಳಾಗಲಿಕ್ಕೆ ಹೈಕಮಾಂಡ್ನವ್ರದ್ದು, MLA ಗಳದ್ದು ಅವರ ಆಶೀರ್ವಾದ ಬೇಕಾಗ್ತದೆ. ತೃಪ್ತಿ ಇದೆಯಾ ಎರಡನೇ ಟರ್ಮಿನ ಮುಖ್ಯಮಂತ್ರಿಯಾಗಿ ನಿಮಗೆ? ಆರ್ ಯು ಹ್ಯಾಪಿ? ಆರ್ ಯು ರಿಯಲಿ ಹ್ಯಾಪಿ ಲೈಕ್ ಎ ಫಸ್ಟ್ ಟರ್ಮ್ ತರ? ಐ ಆಮ್ ರಿಯಲಿ ಹ್ಯಾಪಿ. ಸೆಕೆಂಡ್ ಟರ್ಮಲ್ಲೂ ಯು ಆರ್ ರಿಯಲಿ ಹ್ಯಾಪಿನಾ? ಐ ಆಮ್ ರಿಯಲಿ ಹ್ಯಾಪಿ. ಬಾ, ಜೋರಾಗಿ ಹೇಳಿದ್ರಲ್ಲಪ್ಪ. ಆರ್ ಯು ನಾಟ್ ಹ್ಯಾಪಿ? ಅಯ್ಯ ದೇವ್ರೆ, ಒಳ್ಳೆ ಕಥೆ ಆಯ್ತಲ್ಲ. ವೈ ಶುಡ್ ಐ ಬಿ ನಾಟ್ ಹ್ಯಾಪಿ? ವೈ ಶುಡ್ ಐ ಬಿ ನಾಟ್ ಹ್ಯಾಪಿ? ಲೀವ್ ಇಟ್ ಟು ಯು. ದಾಖಲೆ ಮಾಡೋದ್ರಲ್ಲಿ ನಂಬಿಕೆ ಇದೆಯಾ ನಿಮ್ಗೆ? ಈಗ ಕ್ರಿಕೆಟ್ ಅಲ್ಲಿ 10 ಸೆಂಚುರಿ ಹೊಡೆಯೋದು ನಂಬಿಕೆ ಇರುತ್ತೆ, 26 ಸಿಕ್ಸರ್ ಹೊಡೆಯೋಕೆ ನಂಬಿಕೆ ಇರುತ್ತೆ. ಆ ಟೈಪು ನಿಮ್ಗೆ ದಾಖಲೆಯಲ್ಲಿ ನಂಬಿಕೆ ಇದೆಯಾ? ನಾನು ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವಿನ್ನೂ ಸ್ವಲ್ಪ ದೀರ್ಘಕಾಲನೇ ಇರಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ದಟ್ ಮೀನ್ಸ್ ಈಗ ದಾಖಲೆ ಆಗಿಲ್ಲ ಅಂತಲ್ಲ? ಇಲ್ಲ, ಈಗಾಗಿರೋದಿಲ್ಲ. ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ. ಸುಮಾರು 4 ದಶಕಗಳು ಹೆಚ್ಚು ಕಾಲ ರಾಜಕೀಯ ಮಾಡಿದ್ದೀನಿ. ಅಧಿಕಾರಕ್ಕೆ ಬಂದು ನಾನು ಮಂತ್ರಿಯಾಗೇನೆ 4 ದಶಕಗಳಾಯಿತು. ಅದರಿಂದ ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಂಗಾರೆ ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀರಿ. ಅದು ದಾಖಲೆನೆ ಮಾಡೇ ಬಿಡಿ. ಆ ದಾಖಲೆನೂ ದಾಖಲೆನೆ ಮಾಡ್ತೀರಾ ಅಲ್ವಾ? ದಾಖಲೆನಾ ಬಿಡಲ್ಲ ನೀವು. ನೀವೆಲ್ಲಿ ಬಿಡ್ತೀರಿ? ಬಿಡಂಗಿಲ್ಲ. ದಾಖಲೆ ಆಗೇ ಆಗ್ಬೇಕದು. ಇದೆ, ವಿಶ್ವಾಸ ಇದೆ. ಅದಕ್ಕೆ ಕೇಳಿದ್ದು. 4 ದಶಕದಲ್ಲಿ ಬಂದ ಸಿದ್ದರಾಮಯ್ಯನವ್ರಿಗೆ ರಾಜಕಾರಣದಲ್ಲಿ ಇತ್ತೀಚೆಗೆ ಆದ ಬೆಳವಣಿಗೆ ಎಲ್ಲ ಇದೆಯಲ್ಲ, ನಿಮ್ಮ ಮೇಲೆ ಬಂದಿದ್ದ ಆರೋಪಗಳು ಮಾಡಿಬಿಟ್ರು, ಏನೇನೋ ಹೇಳ್ಬಿಟ್ರು, ಮನೆಯ ಮೇಲೆಲ್ಲ ಹೇಳ್ಬಿಟ್ರು, ಎಲ್ಲ ಬಿಟ್ರು. ವರ್ ಯು ಅನ್ಹ್ಯಾಪಿ? ನನಗೆ ಇಂಥ ಸಂದರ್ಭದಲ್ಲಿ ಈ ರೀತಿ ತಂದಿಟ್ರಲ್ಲ ಎಲ್ಲ ಸೇರ್ಕೊಂಡು ಅಂತ. ಎಲ್ಲ ಸುಳ್ಳು ಆರೋಪಗಳನ್ನು ಮಾಡಿದ್ರು ರಂಗಣ್ಣ. ಸುಳ್ಳು ಆರೋಪಗಳು, ಅಪಪ್ರಚಾರಗಳು, ಇದನ್ನ ಬೇಕು ಅಂತ ರಾಜಕೀಯವಾಗಿ ಮಾಡಿದ್ದಂಥದ್ದು. ಸೊ ಅದರಿಂದ ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು. ಸತ್ಯಕ್ಕೆ ಜಯ ಸಿಗದೆ ಇರೋದಕ್ಕೆ ಅನುಮಾನ ಇಲ್ಲ. ನಿಮ್ಮ ಪಕ್ಷದೊಳಗಡೆ ನಿಮ್ಮನ್ನ ನಂಬಬೇಕಷ್ಟೇ. ಹೌದು. ನಂಬಿದಾರ? ಕಟ ಕೊಡ್ತಿಲ್ವಾ ಯಾರು ಪಕ್ಷದೊಳಗಡೆ? ಇಲ್ಲ, ನನಗೆ ಯಾವತ್ತೂ ಕಾಟ ಕೊಡ್ತೀವಿ. ನಿಮ್ಗೆ ಯಾರನ್ನ ಕಂಡ್ರೆ ಇಷ್ಟ? MLA-ಗಳನ್ನ ಕಂಡ್ರೆ ಇಷ್ಟನಾ, ಡೆಲ್ಲಿ ಇಷ್ಟನಾ, ಅಥವಾ ಜನನ್ ಕಂಡ್ರೆ ಇಷ್ಟನಾ? ಯಾವಾಗಲೂ ಜನ ಕಂಡ್ರೇನೆ ಇಷ್ಟ. ಆಯ್ತು ಬಿಡ್ರಿ. ಅಲ್ಲಿಗೆ ಡೆಲ್ಲಿನವ್ರು ಇನ್ನೊಂದು 4 ಸರಿ ಮುಟ್ ನೋಡ್ಕೋಬೇಕು. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಾನು ಹೋಗಕ್ ಮೊದಲು ಒಂದು ಮಾತು ಹೇಳ್ತೀನಿ. ಹೇಳಿ. ಪಬ್ಲಿಕ್ ಟಿವಿಗೆ 13 ವರ್ಷ ಆದ್ಮೇಲೂ ನೀನು ಇಲ್ಲಿಂದ ಖಾಲಿ ಮಾಡು ಅಂತ ಹೇಳಕ್ ನನಗೆ ಯಾವನೂ ಇಲ್ಲ. ನಿಮಗೆ 40 ವರ್ಷ ರಾಜಕೀಯ ಮಾಡಿದ್ರು
ಇನ್ನೂ ಅದನ್ನೇ ಹಿಡ್ಕೊಂಡು ಇರಬೇಕಾ ಕಳಿಸ್ತಾರ ಅಂತ ಜಗ್ತಾರೆ. ನೀವು ಗಟ್ಟಿಯಾಗಿ ಹೇಳ್ರಿ, ನನ್ನನ್ನು ಯಾವನು ಕಳ್ಸಕ್ಕಾಗಲ್ಲ ಅಂತ. ಇದು ರಾಜಕಾರಣ ಇದೆಯಲ್ಲ, 40 ವರ್ಷ ದೀರ್ಘಕಾಲ ರಾಜಕೀಯ ಮಾಡ್ಬೇಕಾದ್ರೆ ಕರ್ನಾಟಕದಲ್ಲಿ ಜನರ ಪ್ರೀತಿ, ಅಭಿಮಾನ, ಆಶೀರ್ವಾದ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕಾಗೋದಿಲ್ಲ. ಯಾವಾಗ ಜನರ ಪ್ರೀತಿ ಕಳ್ಕೊತೀವೋ, ಜನರ ಅಭಿಮಾನ ಕಳ್ಕೊತೀವೋ, ಜನರ ಆಶೀರ್ವಾದ ಸಿಗೋದಿಲ್ವೋ, ಆಗ ನಮಗೆ ರಾಜಕೀಯದಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ. ಸೊ ಜನ ಇನ್ನೂ ಕೂಡ ಪ್ರೀತಿಸ್ತಾರೆ, ಅಭಿಮಾನದಿಂದ ನೋಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ. ಅದಕ್ಕೋಸ್ಕರ ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ವಯಸ್ಸು ಆಗಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದು ಇಟ್ ಆಲ್ ಡಿಪೆಂಡ್ ಅಪಾನ್ ಅವರ್ ಫಿಸಿಕಲ್ ಫಿಟ್ನೆಸ್ ಅಂಡ್ ಮೆಂಟಲ್ ಫಿಟ್ನೆಸ್. ಆಲ್ ರೈಟ್ ಸರ್, mentally you are a very strong man. Mentally nobody can say you are not a strong man. You are a very strong man. Physically also you are a strong man. ಗಂಟಲಿ ಅಂತೂ ಡೆಫಿನೆಟ್ಲಿ ಸ್ಟ್ರಾಂಗ್ ಮ್ಯಾನ್. ಹಾಗಾಗಿ ಈಗ ಸೊಂಟಲಿ ಒಂಚೂರು ಪ್ರಾಬ್ಲಮ್ ಆದಂಗಿದೆ, ಅದನ್ನು ರಿಪೇರಿ ಮಾಡ್ಕೊಂಡ್ರೆ ಎದ್ದು ಬರ್ಬೋದು ನೀವು, ಯಾವ ಪ್ರಾಬ್ಲಮ್ಮು ಇಲ್ಲ ನಿಮಗೆ. ಥ್ಯಾಂಕ್ ಯು ನಮ್ಮ 13ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರ್ಕೊಂಡಿದ್ದಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.